ಅಂದ್ರೆ ನೀವ್ ಮದ್ವೆ ಆಗ್ತಿರೋದು ಯಾಕೆ? ನನ್ಗೆ ಒಳ್ಳೆ ಹುಡುಗ ಸಿಗ್ಬಾರ್ದಾ? ನನ್ ಎಕ್ಸ್ ಗಂಡನ್ ಮುಂದೆ ನಾನ್ ಸೋಲ್ಬೇಕಾ? ಆ ಮಣ್ಣನ್ನ ಒಪ್ಕೊಂಡಿರೋದಕ್ಕೆ ಈಗ್ಲೂ ಸರಿಯಾದ ಕಾರಣ ಕೊಡ್ತಿಲ್ಲ ನೀವು. ಯಾಕೆಂದ್ರೆ ಅವ್ರಿಗೆ ನನಗಿಂತ ಕಡಿಮೆ ಸಂಬಳ ಬರುತ್ತಲ್ಲ ಅದಕ್ಕೆ. ಅದೇ ವೆರಿ ಸಿಂಪಲ್. ಗಂಡ ಹೆಂಡತಿಗಿಂತ ಕಡಿಮೆ ಸಂಬಳ ತಗೊಂಡ್ರೆ ಅಲ್ಲಿ ಹೆಂಡತಿ ಮಾತು ನಡೆಯುತ್ತೆ ಅಂತಲ್ವಾ? ಹೆಂಡತಿ ಮಾತು ಕೇಳ್ತಾಳೆ ಅಂತಲ್ವಾ ಅರ್ಥ? ನಾನು ಹಾಗೇನೆ. ಮುತ್ತು ನನ್ ಮಾತ್ ಕೇಳ್ತಾರೆ. ಮನೆ ಬಿಟ್ಟು ಅಂದ್ರೆ ಅವ್ರು ಮಂದೆ ಬರ್ತಾರೆ. ನನ್ಗೆ ಹೆಂಡತಿಗೋಸ್ಕರ ಬದುಕೋ ಗಂಡ ಬೇಕು, ಅವ್ರ ಮನೆಗೋಸ್ಕರ ಬದುಕೋದಲ್ಲ. ಯಾಕೆಂದ್ರೆ ಜೀವನದಲ್ಲಿ ತುಂಬಾ ನೊಂದಿದ್ದೀನಿ ನಾನು. ಅಂದ್ರೆ ಈ ಮದ್ವೆ ಉದ್ದೇಶ ನನಗ್ ಬೇಕಾಗಿರೋ ತರ ನನ್ ಗಂಡ ಇರ್ಬೇಕು. ಇವಾಗ ಎಲ್ರು ಅದೇ ತಾನೇ ಬಯಸೋದು. ಮುತ್ತು ಆ ಸ್ಥಾನ ತುಂಬ್ತಾರೆ ಅಂದ್ರೆ ಅನ್ಕೊಂಡಿದ್ದೀನಿ. ಏನ್ ಮೇಡಮ್ ಇವರು ಇಷ್ಟೊಂದು ಕೆಟ್ಟ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ? ನಮ್ಮ ಅಣ್ಣನ ಬಗ್ಗೆ ಚೀಪ್ ಆಗಿ ಮಾತಾಡ್ತಿದ್ದಾರೆ. ಇವ್ರು ನಮ್ಮನೆ ಸೊಸೆನ? ಇಂಪಾಸಿಬಲ್. ಅಲ್ಲ, ಅವ್ರು ಇವಾಗಿನ ಗಂಡನ್ ಬುದ್ಧಿ ಕಲ್ಸೋದಕ್ಕೆ ನಮ್ಮ ಮುತ್ತೋಡನ ಮದ್ವೆ ಆಗ್ತಾಳಂತೆ. ಹರಿ ತುಂಬಾ ಡೇಂಜರ್ ಇದ್ದಾಳೆ ಇವಳು. ನೀವ್ ಯಾಕೆ ಇಷ್ಟೊಂದು ಮುತುವರ್ಜಿ ವಹಿಸಿದ್ರಿ ಅಂತ ನನಗೆ ಇವಾಗ ಗೊತ್ತಾಗ್ತಿದೆ ಮೇಡಮ್. ಇವಳೇನಾದ್ರು ಮುತ್ತೋಣ್ಣನ್ ಮದ್ವೆ ಆದ್ರೆ ಅವನ್ ಜೀವನ ನಮ್ಮ ಮನೆ ಕತೆ ಎರಡು ಗೋವಿಂದ. ಹರಿ, ಜಯಂತಿನ ಮೀಟ್ ಮಾಡಿದ ವಿಷಯ ನಮ್ಮಿಬ್ರ ಮಧ್ಯೆ ಮಾತ್ರ ಇರ್ಲಿ. ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಯಾರ ಅಷ್ಟೇ. ಸರಿ, ಧನ್ಯವಾದ. ನಾನ್ ಏನ್ ಇಲ್ದಿರೋದ್ ಮಾತಾಡ್ದೆ ಅಂತ ನಾನು ಆತ ಜಗಳ ಮಾಡ್ದ? ನಾನ್ ಮಾತಾಡಿದ್ದು ನಮ್ ಪ್ರೀತಿಗೋಸ್ಕರ, ಮುಂದಿನ ನಮ್ ಜೀವನಕ್ಕೋಸ್ಕರ. ಅದ್ ತಪ್ಪ? ಪ್ರೀತಿ ಮಾಡ್ಬೇಕಾದ್ರೆ ನನ್ ಏನೇ ಮಾಡಿದ್ರು ಸರಿ ಅಂತಿದ್ದವನು ಈಗ ಒಂದು ಮಾತಾಡಿದ್ರು ತಪ್ಪು ಅಂತಾನೆ. ಈಗ್ಲೇ ಎಲ್ಲಾದ್ರಲ್ಲೂ ತಪ್ಪು ಕಂಡು ಹಿಡಿಯೋನು ಮುಂದೆ ನನ್ನ ಹೇಗ್ ನೋಡ್ಕೊಂತಾನೆ? ನಾನ್ ಇವನ್ನ ಹೇಗ್ ನಂಬ್ಲಿ? ನಾನು ಇವನ್ಗೋಸ್ಕರ ನಮ್ಮಮ್ಮ ಅಪ್ಪ ಅಣ್ಣನ ಎಲ್ಲಾನು ಎದುರಾಕೊಂಡಿದ್ದೀನಿ. ಆದ್ರೆ ಅವನು ಅಣ್ಣ ಅಣ್ಣ ಅಂತಾನೆ ಹೊರತು ಅವ್ರನ್ನ ಬಿಟ್ಟು ಬರ್ತಿಲ್ಲ. ವೈಭವಿ ಅಣ್ಣನ್ ಮದ್ವೆ ಬಗ್ಗೆ ಆಗ ಮಾತಾಡಿದ ತಪ್ಪೆ, ಆದ್ರೆ ನಾನು ಜೊತೆ ಮಾತಾಡ್ಬಾರ್ದು. ಬೈದ್ಬಿಟ್ಟು ಇವಾಗ ಫೋನ್ ಮಾಡ್ತಿದ್ದಾನ. ನಾನ್ ನಿನ್ ಜೊತೆ ಮಾತಾಡಲ್ಲ. ಹೋಗ್ಲಿ ಪಾಪ ಅಂತ ಕಾಲ್ ಮಾಡಿದ್ರೆ ನನ್ ಕಾಲೇ ಕಟ್ ಮಾಡ್ತಾಳ. ವೈಭವಿ ಮಾತಾಡಿದ್ರೆ ನನ್ನ ಅಣ್ಣನ ಬಗ್ಗೆ ನಾನ್ ಯಾಕೆ ಕಾಲ್ ಮಾಡ್ಲಿ? ನೈಸ್ ಆಗಿ ಮಾತಾಡಿ ನನ್ನ ಕಾಂಪ್ರಮೈಸ್ ಮಾಡ್ಕೋಬೇಕು ಅನ್ಕೊಂಡಿದ್ದಾನೆ. ಏನ್ ಕಾಂಪ್ರಮೈಸ್ ಮಾಡ್ಕೊಳ್ಳೋದು? ಮತ್ತೆ ಕಾಲ್ ಮಾಡ್ಲಿ, ಮತ್ತೆ ಕಟ್ ಮಾಡ್ತೀನಿ. ನಾನೇನು ಸಿಟ್ಟಲ್ಲಿದ್ದೀನಿ, ಕಾಲ್ ಕಟ್ ಮಾಡಿದೆ. ಮತ್ತೆ ಕಾಲ್ ಮಾಡ್ಬೇಕು ತಾನೆ? ನಾನೇ ಮಾಡ್ತೀನಿ. ವೈಭವಿ, ಏನ್ ಕೊಬ್ಬ ನಿನ್ಗೆ? ನನ್ ಕಾಲ್ ಕಟ್ ಮಾಡಿದ್ರೆ ಮತ್ತೆ ಮಾಡ್ಬೇಕು. ನಾನ್ ಕಾಯ್ತಿರ್ತೀನಿ ಅಂತ ಗೊತ್ತಿಲ್ವಾ ನಿನ್ಗೆ? ಓಹೋ, ನೀನ್ ಜಗಳ ಆಡಕ್ಕೆ ಕಾಲ್ ಮಾಡಿದ್ಯಾ? ಹೌದು, ಜಗಳ ಆಡೋದಕ್ಕೆ ಕಾಲ್ ಮಾಡಿದ್ದೀನಿ. ಏನೀಗ? ನಿನಗ್ ಮಾತ್ರ ಸಿಟ್ಟು ಬರುತ್ತೆ, ನನಗ್ ಬರಲ್ವಾ? ವೈಭವಿ, ಚಿಕ್ಕದನ್ನ ದೊಡ್ಡದ್ ಮಾಡ್ಬೇಡ. ನೀನ್ ನಮ್ಮ ಅಣ್ಣನ ವಿಷಯದಲ್ಲಿ ಮಾತಾಡಿ ತಪ್ಪು. ಸರಿನಪ್ಪ, ನಾನ್ ಮಾಡಿದ್ದು ತಪ್ಪಂತಾನೆ ಅನ್ಕೋ. ನೀನ್ ಮಾಡಿದ್ದು ನನ್ಗೆ ಎಷ್ಟು ಹರ್ಟ್ ಆಯ್ತು ಗೊತ್ತಾ? ಮೊದ್ಲು ಹರ್ಟ್ ಮಾಡಿದ್ ನೀನು. ಏನು ನೀನು ಮಾತ್ ಎತ್ತಿದ್ರೆ ನಾನ್ ಮಹಾನ್ ತಪ್ಪು ಮಾಡಿರೋ ತರ ಮಾತಾಡ್ತೀಯಾ? ದಿಸ್ ಇಸ್ ಟೂ ಮಚ್ ಕಂಟಿ. ವೈಭವಿ, ನಾನೀಗ ನಿನ್ ಜೊತೆ ಜಗಳ ಆಡೋ ಮೂಡ ನಿನ್ನ. ನಮ್ಮ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಅಣ್ಣ ನೋಡಿದ್ರೆ ಪಾಪ ಅನ್ಸತ್ ವೈಭವಿ. ಈ ಮದ್ವೆ ವಿಷಯದಲ್ಲಿ ಯಾಕೆ ಹಿಂಗ್ ಆಡ್ತಿದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾನೆ. ನಮ್ ಯಾರ ಮಾತು ಕೇಳ್ತಾನೆ ಇರುವೆ. ಏನ್ ಮಾಡ್ಬೇಕು ಅಂತ ತೋರ್ತಾನೆ ಇಲ್ಲ. ವೈಭವಿ, ನೀನೇ ಹೇಳು, ಏನ್ ಮಾಡೋದು? ಪರವಾಗಿಲ್ಲ ಕಂಟಿ, ತುಂಬಾ ಚೆನ್ನಾಗಿ ಸಮಾಧಾನ ಮಾಡ್ತೀಯ. ನಿನ್ ತಲೆಯಲ್ಲಿ ನಿಮ್ ಅಣ್ಣ ಇದ್ದಾನೆ, ನಾನಿಲ್ಲ. ನಾನಿವಾಗ ನಿನಗೆ ಐಡಿಯಾ ಕೊಡೋದಕ್ ಮಾತ್ರ ಬೇಕು, ಲವ್ ಮಾಡೋದಕ್ಕಲ್ಲ ಅಲ್ಲ? ಏಯ್ ಲೂಸು, ಏನೇ ಮಾತಾಡ್ತಿದ್ಯಾ? ನಾನ್ ದೊಡ್ಡ ಲೂಸು. ನಿನ್ನ ಲವ್ ಮಾಡಿದ್ನಲ್ಲ, ನಾನ್ ಲೂಸೆ ಕಂಟಿ, ಲೂಸೆ. ನಿನ್ ತಲೆಯಲ್ಲಿ ಒಳ್ಳೆ ಯೋಚನೆ ಇಲ್ವೇನೆ? ಒಂಚೂರು ನನ್ ಬಗ್ಗೆ ಯೋಚನೆ ಮಾಡು. ನನ್ ಬಗ್ಗೆ ಯೋಚನೆ ಮಾಡ್ದೇ ಇರೋರ್ ಬಗ್ಗೆ ನಾನ್ ಯಾಕೆ ಯೋಚನೆ ಮಾಡ್ಲಿ? ಇಲ್ಲಿ ನಾನ್ ಹೇಗಿದ್ದೀನಿ ಅಂತ ಒಂದ್ ಮಾತ್ ಕೇಳ್ದ ನೀನು? ನಿನ್ ಜೊತೆ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಏನೋ ಕೇಳಿಸ್ಕೊಂತಿದ್ಯಾ? ಹಾ, ನಿಂದೇನೋ ಮಹಾನ್ ಲವ್ ಸ್ಟೋರಿ ಅಂತ ಕೇಳಿಸ್ಕೊಳಕ್ ಬಂದೆ. ಇಲ್ಲಿ ನೋಡಿದ್ರೆ ಲವ್ ಇಲ್ಲ, ಏನೂ ಇಲ್ಲ. ಇವಾಗ್ಲೇ ನಾನ್ ಸಿಟ್ಟಲ್ಲಿದ್ದೀನಿ, ನನ್ನ ಹತ್ರ ಮಾತಾಡ್ಬೇಡ, ಹೋಗೋ. ನೀನ್ ಏನ್ ತಪ್ಪು ಮಾಡಿದ್ಯಾ ನನ್ಗೆ ಗೊತ್ತಿಲ್ಲ. ನೀನ್ ಅವ್ನ ಅಷ್ಟೊಂದು ಲವ್ ಮಾಡ್ದೆ, ಅವ್ನ್ ನಿನ್ ಪರವಾಗಿ ಒಂದು ಮಾತು ಮಾತಾಡ್ಲಿಲ್ಲ. ಇದರಲ್ಲೇ ತಿಳ್ಕೊ ನಿಮ್ದು ಕಿತ್ತೋಗಿರೋ ಲವ್ ಸ್ಟೋರಿ ಅಂತ. ತೊಳಿ ನಿಮ್ ಫೇವ್ರೆಟ್ ಚಾಕ್ಲೇಟ್ಸ್. ಚಾಕ್ಲೇಟ್ಸ್ ಬೇಡ. ಬೇಡ ಹರಿ, ಎಲ್ಲಾನು ರಾಂಗ್ ಸೆಲೆಕ್ಷನ್ ಮಾಡಿದೀರಾ. ಇದನ್ನ ತಗೊಂಡೋಗಿ ಎಲ್ಲಿತ್ತೋ ಅಲ್ಲಿಟ್ ಬನ್ನಿ. ಅರೆ ಹರಿ, ಹರಿ ಅಲ್ಲ, ನೀವ್ ಒಬ್ರೇ ಹೋಗೋದ್ ಬಿಟ್ಟು ಟ್ರಾಲಿ ತಗೊಂಡ್ ಹೋಗಿದ್ದೀರಲ್ಲ? ಅದು ಮೇಡಮ್,
ಪಕ್ಕದ ರ್ಯಾಕಲ್ಲಿ ಎಂತೆಂತ ಪರ್ಫ್ಯೂಮ್ಗಳಿದೆ ಗೊತ್ತಾ, ಸಖತ್ತಾಗಿದೆ. ನಾನು ಶರ್ಟ್ ತುಂಬಾ ಹಾಕೊಂಡ್ಬಿಟ್ಟಿದೀನಿ ನೋಡಿ, ಚೆನ್ನಾಗಿದೆ ನೋಡಿ. ಶಪ್ಪ ನಿಮ್ಮೊಬ್ರನ್ನ ಬಿಟ್ರೆ ಗೋವಿಂದ ಸುಮ್ನೆ ನನ್ ಜೊತೆ ಬನ್ನಿ ಅಷ್ಟೇ. ಬನ್ನಿ ಅಂದೆ. ಸರಿ, ನಿಮ್ ಮುಂದೆ ಹೋಗಿ ನಾನು ಬರ್ತೀನಿ. ಮೇಡಮ್ ಇದು ಓಕೆನಾ? ಶಪ್ಪ ಹರಿ ಪ್ಲೀಸ್ ನೀವೇನು ಸೆಲೆಕ್ಟ್ ಮಾಡ್ಬೇಡಿ, ಎಲ್ಲ ನಾನೇ ನೋಡ್ಕೋತೀನಿ. ಅಯ್ಯೋ ಮೇಡಮ್ ಕೋಪ ಮಾಡ್ಕೊಂಡ್ಬಿಟ್ರು, ಹೇಗಾದ್ರೂ ಮ್ಯಾನೇಜ್ ಮಾಡ್ಬೇಕು. ಏನ್ ಮೇಡಮ್ ನೀವು ಅಷ್ಟು ಗೊತ್ತಾಗಲ್ಲ ನಿಮ್ಗೆ? ಯಾರ ಮೇಲೆ ಡಿಪೆಂಡ್ ಆಗ್ಬಾರ್ದು, ನಮ್ ಕೆಲಸ ನಾವೇ ಮಾಡ್ಕೋಬೇಕು. ನೀವು ಹೋಗಿ ಹೋಗಿ. ಅದು ಸೋಷಿಯಲ್ ಸರ್ವಿಸ್ ಅಷ್ಟೇ. ಹುಡುಗಿರಿಗೆ ಸಹಾಯ ಮಾಡೋದು ಸೋಷಿಯಲ್ ಸರ್ವಿಸಾ? ಯಾರೋಳು ವಿನುತನ? ಮೇಡಮ್ ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ನೀವು ಒಳ್ಳೆ ಬನ್ನಿ. ಹರಿ ಅವೆಲ್ಲ ಏನಕ್ಕೆ, ಬೇಡ ಹೋಗಿ. ತಗೋತಾ ಇದ್ದೀರಾ? ಮನೇಲಿ ಅಷ್ಟೊಂದು ಪಾತ್ರೆಗಳಿದೆ, ಸುಮ್ನೆ ವೇಸ್ಟ್ ಆಗುತ್ತೆ, ಬೇಡ. ಏನು ಮನೇಲಿ ಅಷ್ಟೊಂದು ಪಾತ್ರೆಗಳಿದಾವ? ಅವನ್ ಯಾರಾದ್ರೂ ಪಾತ್ರೆ ಅಂತಾರ? ಒಂದಾದ್ರೂ ಒಳ್ಳೆ ಕಂಡೀಷನ್ ಅಲ್ಲಿ ಇದೆಯಾ? ತೂಕಕ್ಕೆ ಹಾಕಕ್ ಹೋದ್ರೆ ತೂಕ್ ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಪಾಪ ಮುಟ್ಸೋ ಅಣ್ಣ ಡೈಲಿ ಅದ್ರಲ್ಲಿ ಹೇಗ್ ಅಡಿಗೆ ಮಾಡ್ತಿದಾರೋ ಏನೋ. ಮೇಡಮ್ ಹಿಂಗೆಲ್ಲ ಅವಮಾನ ಮಾಡ್ಬಿಡಿ ಆಯ್ತಾ? ಏನೋ ಸ್ವಲ್ಪ ಪಾತ್ರೆ ಮಸಿ ಹಿಡ್ದಿದೆ, ಸ್ವಲ್ಪ ತಗ್ಗೋಗಿದೆ ಅಷ್ಟೇ ಅಷ್ಟೇ. ಆಯ್ತಾಯ್ತು ತಗೊಳ್ಳಿ ಮೇಡಮ್. ಒಂದು ನಿಮಿಷ ರೀ, ನಾನು ಬಿಲ್ ಪೇ ಮಾಡ್ತೀನಿ. ಪರವಾಗಿಲ್ಲ ಹರಿ, ನಾನೇ ಪೇ ಮಾಡ್ತೀನಿ. ಮೇಡಮ್ ಪ್ಲೀಸ್ ಮೇಡಮ್, ನಾನು ಪೇ ಮಾಡ್ತೀನಿ, ಸುಮ್ಮನೆ ರೀ. ಹರಿ ಇವತ್ ನನ್ ಸ್ಯಾಲ್ರಿ ಆಗಿದೆ, ನಮ್ಮನೆಗೆ ತಾನೇ ತಗೊಂಡಿರೋದು, ಸೊ ನಾನೇ ಪೇ ಮಾಡ್ತೀನಿ. ಹಲೋ ಬನ್ನಿ ಬನ್ನಿ ಹೊರಡೋಣ. ಮುಯ್ಯೆ ಬಾರ, ಲಗೇಜ್ ಇಡ್ಸ್ಕೊ ಬಾ. ಲಗೇಜು ಏಯ್ ನಿಧಾನ ಕೇಳಿಸ್ಕೊಳ. ಅದ್ಕೆ ಏನ್ ನೀವು ಇದು ಅಂಗಡಿನ ತಂದ್ಬಿಟ್ಟಿದ್ದೀರಾ? ಇದೆಲ್ಲ ಬೇಕಿತ್ತ ಅದ್ಕೆ? ಮೈ ಮನೆ ಅಂದ್ರೆ ಇದೆಲ್ಲ ಬೇಕು, ನೀನ್ ಸುಮ್ನೆ ತಗೋ. ಏ ಮೈ, ಮನೆ ಅಂದ್ಮೇಲೆ ಎಲ್ಲ ವಸ್ತುಗಳು ಬೇಕು ಕಣ. ಒಂದು ಜವಾಬ್ದಾರಿ ಇರ್ಬೇಕು, ಒಂದು ಕಾಳಜಿ ಇರ್ಬೇಕು, ಒಂದು ವಿಷನ್ ಇರ್ಬೇಕು. ನೀನೇ ಹೇಳ್ದೆ ಇರೋದು. ಆಯ್ತಾಯ್ತು. ಅದ್ಕೆ ಎಷ್ಟೊಂದ್ ಪಾತ್ರೆಗಳು, ಇಷ್ಟೊಂದ್ ಬರ ಇದೆ. ಮೈ ಮನೇಲಿರೋ ಪಾತ್ರೆಗಳೆಲ್ಲ ಹಳೇದಾಗಿತ್ತು, ಅದಕ್ಕೆ ತಂದ್ವಿ. ಪಾತ್ರೆಗಳೆಲ್ಲ ಹಳೇದಾಗಿತ್ತ? ಯಾರು ಹೇಳಿದಕ್ಕೆ? ನಾನು ಇದೇ ಮಾತನ್ನ ಹೇಳ್ದೆ ಮೈ. ನಮ್ ಮನೇಲಿರೋ ಪಾತ್ರೆಗಳು ಹಳೇವಲ್ಲ, ಏನೋ ಒಂದ್ 20 ವರ್ಷ ಆಗಿರ್ಬೋದು ಅಷ್ಟೇ. ಹಾಗಂತ ನಮ್ಮಿಂದ ಅವನ ದೂರ ಮಾಡ್ಕೊಳಕ್ಕಾಗತ್ತಾ? ನಮಗೂ ಅದಕ್ಕೂ ಒಂದು ಬಾಂಡಿಂಗ್ ಇರುತ್ತೆ ಮಮ್ಮಿ. ಹೇಳೋ ನೀನು. ಅಣ್ಣ ಇದ್ಯಾಕೋ ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ? ಹೌದಾ, ಜಾಸ್ತಿ ಆಯ್ತಾ? ಮೈ ಇವ್ರ ಮಾತನ್ನ ಕೇಳ್ಬೇಡ, ಮನೇಲಿರೋ ಪಾತ್ರೆಗಳೆಲ್ಲ ಹಳೆವೆ. ಪಾಪ ಮುತ್ತು ಅಣ್ಣ ಎಷ್ಟು ಒದ್ದಾಡ್ಕೊಂಡು ಅಡ್ಗೆ ಮಾಡ್ತಾರೆ, ಇದನ್ನೆಲ್ಲ ನೀವ್ ಯಾವತ್ತಾದ್ರೂ ಗಮನಿಸಿದೀರಾ? ಒಂದಿದ್ರೆ ಇನ್ನೊಂದಿಲ್ಲ, ಆದ್ರೂ ಮುತ್ತು ಅಣ್ಣ ನಿಮ್ಗೆಲ್ಲ ರುಚಿ ರುಚಿಯಾಗಿ ಅಡ್ಗೆ ಮಾಡಿ ಹಾಕ್ತಾರೆ. ಯಾ 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 ಮೈ, ಇದನ್ನ ನಾನು ವಾಲಂಟರಿ ಆಗಿ ಗಮನಿಸ್ಬೇಕು ಅಂತಿದ್ದೆ, ಆದ್ರೆ ನನ್ನ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇದಕ್ಕೆಲ್ಲ ಟೈಮ್ ಸಿಗ್ಲಿಲ್ಲ. ಅದಕ್ಕೆ ಮೇಡಮ್ ಎಲ್ಲ ತಗೊಳ್ಳುವಾಗ ಅವ್ರಿಗೆ ಹೆಲ್ಪ್ ಮಾಡಿದೆ. ಇದನ್ನೆಲ್ಲ ಯಾಕೆ ತರೋದಕ್ ಹೋದ್ರಿ? ಯಾಕಂದ್ರೆ ಇದು ನಾನಿರೋ ಮನೆ. ಸರಿ, ನೀವಿಬ್ರು ಇದನ್ನ ತಗೊಂಡ್ ಬನ್ನಿ, ನಾನ್ ಹೋಗಿರ್ತೀನಿ. ನೋಡ ನಿಮ್ ಮತ್ಕಿನ ನಮ್ ಮನೆ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ ಅಂತ. ಯಾರ ದೃಷ್ಟಿನ ತಗ್ಬಾರ್ದಪ್ಪ. ತುಂಬಾ ಓವರ್ ಆಗ್ಲಿಲ್ವಾ? ಏಯ್ ಯಾವ್ದು ಓವರ್? ಅವ್ರು ಏನ್ ಹೇಳ್ಬಿಟ್ಟು ಹೇಳು, ಇದು ಅವ್ರಿರೋ ಮನೆ ಅಂತ. ಅಂದ್ರೆ ಅವ್ರಿಗೆ ಮನೆ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ, ನನ್ನನ್ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ. ಎಷ್ಟು ಚೆನ್ನಾಗಿ ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ಟೋದ್ರು. ಹರೇ ಚಂದನ್ ಅವ್ರ ಮೈಂಡ್ನ ಎಷ್ಟು ಚೆನ್ನಾಗಿ ರೀಡ್ ಮಾಡ್ಬಿಟ್ಟೆ. ಅಲ್ಲ ಸರ್, ಹೋಗಿ ಅದಕ್ಕೆ ಪ್ರೆಸ್ ಮಾಡಿ. ಸರಿ, ಎತ್ಕೊಂಡು ಡಿಕ್ಕಿ ಹಾಕಪ್ಪ. ಏನ್ರು ಇದೆಲ್ಲ? ಅಣ್ಣ ಇದೆಲ್ಲ ಪಾತ್ರೆಗಳು ದಿನಸಿ ನಾನ್ ತಗೊಂಡಿದ್ದಲ್ಲಪ್ಪ, ಇವ್ರು ತಗೊಂಡಿತ್ತು. ನಾನು ಇವ್ರಿಗೆ ಹೆಲ್ಪ್ ಮಾಡಿದೆ ಅಷ್ಟೇ. ಹೆಲ್ಪ್ ಮಾಡಿದೆ ಮೀನ್ಸ್ ಸಹಾಯ ಮಾಡಿದೆ. ಎರಡು ಒಂದೇ ತಾನೆ, ನನ್ನೇ ದಿಕ್ ತಪ್ಪಿಸ್ತಾನೆ. ಅಲ್ಲಮ್ಮ ಚಂದನ, ಇದೆಲ್ಲ ಯಾಕಮ್ಮ ತರಕ್ ಹೋದೆ? ಮನೇಲಿ ಆಗ್ಲೇ ಪಾತ್ರೆಗಳಿದ್ವಲ್ಲ. ಅಣ್ಣ ಮನೇಲಿರೋ ಪಾತ್ರೆಗಳೆಲ್ಲ ಹಳೇದಾಗಿದೆ, ನಿಮಗ್ ಅಡ್ಗೆ ಮಾಡೋದಕ್ ತೊಂದ್ರೆ ಆಗತ್ತಲ್ವಾ, ಅದಕ್ಕೋಸ್ಕರ ತಂದೆ. ನನಗೇನಮ್ಮ ತೊಂದ್ರೆ ಆಗತ್ತೆ? ಇಷ್ಟು ವರ್ಷ ಅದೇ ಪಾತ್ರೆಗಳಂತಾನೆ ಅಡ್ಗೆ ಮಾಡ್ತಿದ್ದೆ. ಅಯ್ಯೋ ಸುಮ್ನಿರೇನ ನೀವು, ಬಿಟ್ರೆ ಎಲ್ಲ ತೊಂದ್ರೆನೂ ಮೈ ಮೇಲೆ ಹಾಕೋತೀರ. ಅಣ್ಣ ತಗೊಳ್ಳಿ, ಇದು ನಿಮ್ಗೋಸ್ಕರ. ಫೋನ್? ಇಷ್ಟು ದೊಡ್ಡ ಫೋನು ನನಗೆ ಯಾಕಮ್ಮ ಇದಲ್ಲ? ನನ್ಗೆ ಇದನ್ನೆಲ್ಲ ಬಳಸಕ್ಕೂ ಬರಲ್ಲ. ಸುಮ್ನೆ ಯಾಕಮ್ಮ ಇಷ್ಟೊಂದು ದುಡ್ಡು ಖರ್ಚು ಮಾಡಿದೆ ನೀನು? ಅಣ್ಣ ಮನೇಲಿ ಎಲ್ಲರೂ ದೊಡ್ಡ ಫೋನ್ ಯೂಸ್ ಮಾಡ್ತಿದಾರೆ, ನೀವು ಮಾತ್ರ ಚಿಕ್ಕ ಫೋನ್ ಯೂಸ್ ಮಾಡ್ಬೇಕಾ, ಅದಕ್ಕೆ ತಂದೆ. ಪ್ಲೀಸ್ ಅಣ್ಣ, ಬೇಡ ಅನ್ಬೇಡಿ. ಥ್ಯಾಂಕ್ಸ್ ಅಮ್ಮ.
ಅಣ್ಣ ನಿಮ್ ಈ ಫೋನ್ ಸಂಭ್ರಮ ಮುಗ್ದಿದ್ರೆ ನಾನು ಊಟ ಹಾಕೊಡ್ತೀಯಾ? ನೆಮ್ಮದಿಯಾಗಿ ತಿನ್ಕೊಂಡು ಶಿಸ್ತಾಗಿ ಮಲ್ಕೊಂಡ್ಬಿಡ್ತೀನಿ. ಏನು ಊಟನ ಮಲ್ಕೊಳದ ಅದೆಲ್ಲ ಏನೂ ಇಲ್ಲ. ಇವಾಗ ಪಾತ್ರೆ ತಂದಿರೋ ದಿನಸಿ ಎಲ್ಲಾನು ಜೋಡಿಸ್ಬೇಕು, ಆಮೇಲೆ ಊಟ ಇಲ್ಲ. ಅಯ್ಯೋ ಮೇಡಮ್, ನಾಳೆ ಪುರ್ಸೋತಿದ್ದಾಗ ಜೋಡಿಸ್ಕೊಂಡ್ರೆ ಆಯ್ತು ಬಿಡಿ. ಹರಿ ಅವ್ರೆ, ಇಷ್ಟೊಂದು ಸೋಂಬೇರಿ ಆದ್ರೆ ಹೇಗೆ ನೀವು? ಸುಮ್ನೆ ಬನ್ನಿ ನನ್ ಜೊತೆ. ಅಣ್ಣ, ನೀವು ಅಲ್ಲಿವರೆಗೂ ಯಾರಿಗೂ ಊಟ ಕೊಡ್ಬೇಡಿ. ಆಯ್ತು ಅಣ್ಣ, ನೀನ್ ತಟ್ಟೆ ರೆಡಿ ಮಾಡಿರು, ಹಿಂಗ್ ಹೋಗಿ ಹಂಗ್ ಜೋಡಿಸ್ ಬಂದ್ಬಿಡ್ತೀನಿ ಆಯ್ತಾ? ಈ ಹರಿ ಇದೊಂದು ಲೆಕ್ಕನ. ಹರಿ ಅವ್ರೆ, ಏನ್ ಮಾಡ್ತಿದ್ದೀರಾ? ನಿಲ್ಸಿ. ಪಾತ್ರೆ ಜೋಡಿಸ್ತಾ ಇದೀನಿ. ತೊಳಿದೆ ಯಾರಾದ್ರೂ ಪಾತ್ರೆ ಜೋಡಿಸ್ತಾರಾ? ಹೊಸ ಪಾತ್ರೆನ ಯಾರಾದ್ರೂ ತೊಳಿತಾರ? ತೊಳೆದು ಜೋಡಿಸಿ. ಮೀನ್ಸ್ ನಾನ್ ತೊಳಿಬೇಕಾ? ನೀವೇ ತೊಳಿಬೇಕು. ಊಟಕ್ಕೆ ರೆಡಿ ಮಾಡ್ಬಿಡ, 2 ನಿಮಿಷ ಬಂದ್ಬಿಡ್ತೀನಿ. ಹರಿ ಅವ್ರೆ, ಏನ್ ಮಾಡ್ತಿದ್ದೀರಾ? ಏನ್ ಮೇಡಮ್ ನೀವು ಆವಾಗಿದೆ ಕೇಳ್ತಾ ಇದೀರಾ, ಏನ್ ಮಾಡ್ತಿದ್ದೀರಾ ಅಂತ. ಪಾತ್ರೆ ಜೋಡಿಸ್ತಾ ಇದೀನಿ, ಕಾಣಿಸ್ತಿಲ್ವಾ? ತೊಳೆದ್ಮೇಲೆ ಹಾಗೆ ಜೋಡಿಸ್ಬಿಡ್ತೀರಾ? ನೋಡಿ ಎಷ್ಟು ಚೆನ್ನಾಗಿ ತೊಳೆದಿದ್ದೀನಿ, ಪಳ 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 ಅಂತ ಹೊಳಿತಾ ಇದೆ. ನಾಳೆಯಿಂದ ಬೇಕಾದ್ರೆ ನೀವು ಇದನ್ನ ನೋಡ್ಕೊಂಡೆ ಮೇಕಪ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ತೊಳೆದಿದ್ದೀನಿ. ಮೇಕಪ್ ವಿಷಯ ಎಲ್ಲ ಬಿಡಿ, ಮೊದಲು ಅದನ್ನ ತಗೊಂಡ್ ಬನ್ನಿ. ಬನ್ನಿ ನೀವು. ಹಾ, ಇಡಿ ಅದನ್ನ. ಕುತ್ಕೊಂಡು ಕ್ಲೀನಾಗಿ ಒರೆಸಿ. ನಾನಾ? ಹೌದು, ನೀವೇ. ಹೋಗಿಡ, ನನ್ ಕೈಲಾಗಲ್ಲ. ಹರಿ, ಎಲ್ಲಿಗೆ ಹೋಗ್ತಿದ್ದೀರಾ? ಬಟ್ಟೆ ತರ ಕೊಟ್ಟೆ, ಇಲ್ಲಿ ಬಂದೆ. ಬಟ್ಟೆ ಬಂತಲ್ಲ, ಇವಾಗ ಒರೆಸಿ. ಈ ನನ್ ಮಗ ಮೈ ಏನ್ ಮಾಡಿಲ್ಲ ಅಂದ್ರು ಇಂಥ ಕೆಲಸ ಚೆನ್ನಾಗಿ ಮಾಡ್ತಾನೆ. ಕ್ಲೀನಾಗಿ ಒರೆಸಿ. ಹಾ, ಸೂಪರ್ ಮಾರ್ಕೆಟ್ ಅಲ್ಲಿ ಹುಡುಗಿರ್ನ ಹುಡುಕೊಂಡೋಗಿ ಹೆಲ್ಪ್ ಮಾಡ್ತೀರಾ? ಅದಕ್ಕೆ ರಿವೆಂಜ್. ಈ ಕಂಟಿಯಿಂದ ನಮ್ಮ ಅಣ್ಣನ ಹತ್ರ ಏನೇನೆಲ್ಲ ಮಾತು ಕೇಳಂಗಾಯ್ತು. ನನ್ನೇ ಸ್ವಾರ್ಥಿ ಅಂತಾನೆ. ಒಂದ್ ಸಾರಿ ಕೇಳೋವರ್ಗು ನಾನ್ ಬಿಡಲ್ಲ. ಏನ್ ಹೇಳೋದ್ ಕಂಟಿ? ನಾನ್ ಫೋನ್ ಮಾಡಿಲ್ಲ ಅಂದ್ರೆ ನೀನ್ ಮಾಡಲ್ವಾ? ಓ, ಸಾಹೇಬ್ರಿಗೆ ಮಾತಾಡಕ್ಕೆ ಟೈಮ್ ಇಲ್ಲ. ಮೊದ್ಲಿಲ್ಲ, ಗಂಟೆ ಮಾತಾಡ್ತಿದ್ದೆ. ಅವಾಗ್ಲೇ ಫೋನಲ್ಲಿ ಎಷ್ಟೆಲ್ಲ ಬೈದೆ. ನನಗ್ ಹರ್ಟ್ ಆಗಿದೆ ಅಂತ ನಿನಗೂ ಗೊತ್ತಿದೆ. ನನ್ನನ್ನ ಸಮಾಧಾನ ಮಾಡೋದಿಕ್ಕೆ ಒಂದ್ ಫೋನ್ ಮಾಡ್ದೆ ನೀನು. ನನಗ್ ಈಗ ಅನ್ಸ್ತಿದೆ ಪ್ರೀತಿ ಅಂದ್ರೆ ಇಷ್ಟೇನಾ ಅಂತ. ಮಾತಾಡು ಕಂಟಿ. ಯಾಕೆ ಮಾತ್ ಬರ್ತಿಲ್ವಾ? ನನಗ್ ನೋವಾದ್ರೆ ನಿನಗ್ ಗಿಲ್ಟ್ ಆಗಲ್ವಾ? ನಾನ್ ಯಾಕೆ ಬೈದೆ ಅಂತ ನಿನಗೆ ಗೊತ್ತು ವೈಭವಿ. ನೀನೇ ಸರಿ ಅಂತ ಮತ್ತೆ ವಾದಿಸ್ತಿದ್ಯಾ? ನಾನು ವಾದಿಸ್ತಿಲ್ಲ. ನನಗೆ ನಿನ್ನಷ್ಟೇ ನನ್ನ ಫ್ಯಾಮಿಲಿನೂ ಮುಖ್ಯ ಅಂತ ಹೇಳ್ತಾ ಇದೀನಿ. ಅದ್ರಲ್ಲಿ ನನ್ನೇ ಸೇರಿಸಿ ಬಿಡು. ಈಗ ನನಗ್ ಹರ್ಟ್ ಮಾಡಿದ್ಯಾ, ಆದ್ರೂ ನಿನಗೇನು ಅನ್ನಿಸ್ತಿಲ್ವಾ? ಎಲ್ಲ ನೀನೇ ಅನ್ಕೋತೀಯಲ್ಲ. ಯಪ್ಪ, ನಾನ್ ಏನು ಅನ್ಕೊಂತಿಲ್ಲ. ನನಗ್ ತುಂಬಾ ನೋವಾಗಿದೆ. ಸಾರಿ ಕೇಳು ಅಷ್ಟೇ. ನಾನ್ ಕೇಳಲ್ಲ ಕಂಟಿ, ನೀನ್ ಸಾರಿ ಕೇಳೋವರೆಗೂ ನನಗ್ ಸಮಾಧಾನ ಆಗಲ್ಲ. ಸಾರಿ ಕೇಳು. ಏಯ್, ಕೇಳಲ್ವೇ? ಅಂದ್ರೆ ನನ್ ನೋವಿಗಿಂತ ನಿನಗೆ ನಿನ್ ಸ್ವಾಭಿಮಾನನೇ ದೊಡ್ಡದಾ? ಯಾವ್ದಾದ್ರು ಅವಲ್ಸ್ ನೋಡೋ ತರ ಗೊತ್ತಿಲ್ಲ ವೈಭವಿ, ಪ್ಲೀಸ್. ಹೇಗ್ ಮಾತಾಡ್ತಿದ್ಯಾ ನೋಡು. ನನ್ ಬಗ್ಗೆ ನಿನಗೆ ಏನು ಅನ್ಸದೇ ಇಲ್ವಾ? ಈಗಲೂ ಸಮಾಧಾನ ಮಾಡ್ಬೇಕು ಅಂತ ಅನ್ಸಲ್ವಾ? ಫೋನ್ ಇಡ್ಲಾ? ನಿನಗ್ ನನ್ ಮೇಲೆ ಪ್ರೀತಿನೇ ಇಲ್ಲ.